ಆಧ್ಯಾತ್ಮ ಬಂಧುಗಳಿಗೆ ಪ್ರೀತಿಯ ಸ್ವಾಗತ. ಈ ಬಾರಿ ಅಂದರೆ 2024ರಲ್ಲಿ ಗಣೇಶ ಚತುರ್ಥಿ ಹಬ್ಬ ಯಾವಾಗ ಬಂದಿದೆ, ನೀವು ಗಣೇಶನ ವಿಗ್ರಹವನ್ನು ಯಾವತ್ತು ತಗೊಂಡು ಬರಬೇಕು, ಆ ದಿನದ ಶುಭ ಸಮಯ ಯಾವುದು, ಹಾಗೆ ಆ ಶುಭ ಯೋಗ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯಗೊಳ್ಳುತ್ತೆ, ಹಾಗೆ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪಿಸುವಂತಹ ಶುಭ ಸಮಯ ಯಾವುದು, ಜೊತೆಗೆ ಈ ಬಾರಿ ಗಣೇಶ ಚತುರ್ಥಿಗೆ ಯಾವ 3 ಮಂಗಳಕರ ಯೋಗಗಳು ರೂಪುಗೊಳ್ಳುತ್ತಿವೆ, ಇದೆಲ್ಲದರ ವಿವರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಗಣೇಶನನ್ನು ರಿದ್ಧಿ ಸಿದ್ಧಿಯ ದೇವರು ಅಂತ ಪರಿಗಣಿಸಲಾಗಿದೆ. ಇಂತಹ ಮಹಾಮಹಿಮನನ್ನು ಪೂಜಿಸುವುದು ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗಿದೆ. ಹಾಗೆ ನಮ್ಮ ಹಿಂದೂ ಧರ್ಮದಲ್ಲಿ ವಿನಾಯಕನನ್ನು ಪ್ರಥಮ ಪೂಜಿತ ದೇವರು ಅಂತ ಪರಿಗಣಿಸಲಾಗಿದೆ. ಅಂದರೆ ನೀವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೆ ನೋಡ್ಬೋದು, ಅಲ್ಲಿ ಮೊದಲನೇದಾಗಿ ಗಣೇಶನ ವಿಗ್ರಹವನ್ನು ಇಟ್ಟಿರ್ತಾರೆ. ಅಂದರೆ ನೀವು ದೇವಸ್ಥಾನದ ಒಳಗಡೆ ಹೋಗಬೇಕಾದ್ರೆ ಗಣೇಶನ ದರ್ಶನ ಪಡೆದು ಗಣೇಶನಿಗೆ ನಮನವನ್ನು ಸಲ್ಲಿಸಿ ನಂತರ ಮುಖ್ಯ ದೇವರಿಗೆ ನಮನವನ್ನು ಸಲ್ಲಿಸುವಂತಹ ಪದ್ಧತಿ ವಾಡಿಕೆಯಲ್ಲಿದೆ. ಹಾಗೆ ಯಾವುದೇ ಒಂದು ಹೊಸ ಕೆಲಸದ ಪ್ರಾರಂಭದಲ್ಲಿಯೂ ಕೂಡ ಗಣೇಶನ ಹೆಸರನ್ನು ಮೊದಲು ತೆಗೆದುಕೊಳ್ಳಲಾಗತ್ತೆ. ಗಣೇಶನ ಜನ್ಮದಿನವಾದ ಗಣೇಶ ಚತುರ್ಥಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗತ್ತೆ. ಈ ದಿನದಂದು ಜನರು ಗಣಪನ ವಿಗ್ರಹವನ್ನು ತಮ್ಮ ಮನೆಗೆ ತಂದು ಗಣಪತಿಯನ್ನು ಪೂಜೆ ಮಾಡ್ತಾರೆ. ಈ ಬಾರಿ ಗಣೇಶ ಚತುರ್ಥಿ ಶನಿವಾರ ಸೆಪ್ಟೆಂಬರ್ 7ರಂದು ಬರ್ತಾ ಇದೆ. ಈ ಬಾರಿಯ ಚತುರ್ಥಿಯ ವಿಶೇಷ ಏನು ಅಂತಂದರೆ, ಯಾವ ಸಂದರ್ಭದಲ್ಲಿ 3 ದೊಡ್ಡ ಯೋಗಗಳು ರೂಪುಗೊಳ್ಳುತ್ತಿವೆ ಅನ್ನುವಂಥದ್ದು. ಅಂತಹ ಪರಿಸ್ಥಿತಿಯಲ್ಲಿ ಈ ದಿನದಂದು ಗಣೇಶನನ್ನು ಪೂಜೆ ಮಾಡುವಂಥದ್ದು ಬಹಳ ಫಲಪ್ರದವಾಗುತ್ತದೆ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ದಿನಾಂಕವನ್ನು ಗಣೇಶನ ಜನ್ಮ ಅಂತ ಪರಿಗಣಿಸಲಾಗಿದೆ. ಅಂದರೆ ಗಣೇಶ ಹುಟ್ಟಿದ್ದು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ದಿನದಂದು. ಈ ಬಾರಿ 2024ರಲ್ಲಿ ಸೆಪ್ಟೆಂಬರ್ 7ರಂದು ಅಂದರೆ ಶನಿವಾರ ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡಲಾಗತ್ತೆ. ಚತುರ್ಥಿಯ ದಿನಾಂಕವು 6ನೇ ತಾರೀಕು ಸೆಪ್ಟೆಂಬರ್ 2024ರಲ್ಲಿ ಮಧ್ಯಾಹ್ನ 3 ಗಂಟೆ 1 ನಿಮಿಷಕ್ಕೆ ಪ್ರಾರಂಭವಾಗಿ ಮರುದಿನ ಅಂದರೆ ಸೆಪ್ಟೆಂಬರ್ 7ನೇ ತಾರೀಕು ಸಂಜೆ 5 ಗಂಟೆ 37 ನಿಮಿಷಕ್ಕೆ ಕೊನೆಗೊಳ್ಳುತ್ತೆ. ಗಣಪತಿಯು ಮಧ್ಯಾಹ್ನ ಜನಿಸಿರ್ತಾನೆ. ಆದ್ದರಿಂದ ಮಧ್ಯಾಹ್ನದ ಸಮಯವನ್ನು ಗಣೇಶನನ್ನು ಪೂಜಿಸಲು ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗಿದೆ. ಹಾಗಾಗಿ ನಾವು ಈ ಬಾರಿ ಗಣೇಶನನ್ನು ಅಂದರೆ ಗಣೇಶನ ಹುಟ್ಟುಹಬ್ಬವನ್ನು ಅಂದರೆ ಗಣೇಶ ಚತುರ್ಥಿಯನ್ನು ಸೆಪ್ಟೆಂಬರ್ 7ನೇ ತಾರೀಕು ಆಚರಣೆ ಮಾಡಬೇಕಾಗತ್ತೆ. ಇನ್ನು ಈ ದಿನ ಆ 3 ಮಂಗಳಕರ ಯೋಗಗಳು ರೂಪುಗೊಳ್ತಿವೆ. ಹಾಗಾದರೆ ಆ 3 ಮಂಗಳಕರ ಯೋಗಗಳು ಯಾವ್ಯಾವುದು? ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಎಷ್ಟೊಂಥರ ಶುಭ ಯೋಗಗಳು ರೂಪುಗೊಳ್ಳುತ್ತಿದ್ದು ಈ ದಿನದ ಮಹತ್ವವನ್ನು ಮತ್ತಷ್ಟು ಹೆಚ್ಚಿಸುತ್ತಿದೆ. ಅದರಲ್ಲಿ ಸರ್ವಾರ್ಥ ಸಿದ್ಧಿ ಯೋಗವು ಕೂಡ ಸೇರಿದೆ. ಈ ಯೋಗವನ್ನು ಸಹ ಮಂಗಳಕರ ಅಂತ ಪರಿಗಣಿಸಲಾಗಿದೆ. ಯಾಕಂದರೆ ಈ ದಿನ ಎಲ್ಲ ಗ್ರಹಗಳ ಸ್ಥಾನವು ಪರಿಪೂರ್ಣವಾಗಿರುತ್ತೆ. ಜೊತೆಗೆ ಈ ಯೋಗದಲ್ಲಿ ಆರಾಧನೆಯ ಫಲಿತಾಂಶಗಳು ಹೆಚ್ಚು ಮಂಗಳಕರವೆಂದು ನಂಬಲಾಗಿದೆ. ಸೆಪ್ಟೆಂಬರ್ 7ನೇ ತಾರೀಕಿನಂದು ಮಧ್ಯಾಹ್ನ 12 ಗಂಟೆ 34 ನಿಮಿಷಕ್ಕೆ ಈ ಯೋಗ ಆರಂಭವಾಗಲಿದ್ದು ಸೆಪ್ಟೆಂಬರ್ 8ರ ಬೆಳಗ್ಗೆ 6 ಗಂಟೆ 30ರವರೆಗೆ ನಡೆಯಲಿದೆ. ಇದಲ್ಲದೆ ಈ ಚತುರ್ಥಿಯಂದು ರವಿ ಯೋಗವು ಕೂಡ ನಿರ್ಮಾಣವಾಗುತ್ತಿದೆ. ಈ ಯೋಗವು ಸೆಪ್ಟೆಂಬರ್ 6ರಂದು ಬೆಳಗ್ಗೆ 9 ಗಂಟೆ 25 ನಿಮಿಷಕ್ಕೆ ಆರಂಭವಾಗಲಿದ್ದು ಸೆಪ್ಟೆಂಬರ್ 7ರ ಮಧ್ಯಾಹ್ನ 12 ಗಂಟೆ 34ರವರೆಗೆ ನಡೆಯಲಿದೆ. ಈ ದಿನ ಬ್ರಹ್ಮಯೋಗವು ಕೂಡ ರೂಪುಗೊಳ್ಳುತ್ತಿದೆ. ಈ ಯೋಗದ ರಚನೆಯು ತುಂಬ ಮಂಗಳಕರ ಅಂತ ಪರಿಗಣಿಸಲಾಗಿದೆ. ಇನ್ನು ಗಣೇಶ ವಿಗ್ರಹವನ್ನು ಪ್ರತಿಷ್ಠಾಪಿಸಲು ಸರಿಯಾದ ಸಮಯ ಯಾವುದು ಅಂತ ನೋಡೋದಾದರೆ, ಒಂದು ವೇಳೆ ನೀವು ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪನೆಗಾಗಿ ಮನೆಗೆ ತರುವಂತಿದ್ದರೆ ಅದಕ್ಕೆ ಸರಿಯಾದ ಸಮಯ ಯಾವುದು ಅಂತ ತಿಳಿಯೋದು ಕೂಡ ಬಹಳ ಮುಖ್ಯವಾಗಿರುತ್ತೆ. ನೀವು ಗಣೇಶನ ವಿಗ್ರಹವನ್ನು ಸೆಪ್ಟೆಂಬರ್ 7ರಂದು ಮಧ್ಯಾಹ್ನದಿಂದ ನಿಮ್ಮ ಮನೆಗೆ ತರಬಹುದು. ಇದರ ಶುಭ ಯೋಗವು ಬೆಳಗ್ಗೆ 11 ಗಂಟೆ 3 ನಿಮಿಷದಿಂದ ಪ್ರಾರಂಭವಾಗಿ ಮಧ್ಯಾಹ್ನ 1 ಗಂಟೆ 34ರವರೆಗೆ ಮುಂದುವರಿಯುತ್ತೆ.
ಅಂದರೆ 2024ರಲ್ಲಿ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪಿಸುವಂತಹ ಶುಭ ಸಮಯ 2.5 ಗಂಟೆಗಳ ಕಾಲ ಇರುತ್ತದೆ ಅನ್ನೋದು ಗೊತ್ತಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಗಣೇಶ ಚತುರ್ಥಿಯ 3 ಯೋಗಗಳು ಹಾಗೆ ಶುಭ ಸಮಯದ ಬಗ್ಗೆ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ರಿಲೇಟಿವ್ಸ್ಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿಯ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಪಕ್ಕದಲ್ಲೇ ಬೆಲ್ ನೋಟಿಫಿಕೇಷನ್ ಐಕಾನ್ ಕೂಡ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ ನೋಟಿಫಿಕೇಷನನ್ನು ಆನ್ ಮಾಡಿಕೊಂಡ್ರೆ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪತ್ತೆ. ನೀವು ಯಾವುದೇ ಒಂದು ವಿಡಿಯೋವನ್ನು ಮಿಸ್ ಮಾಡದೆ ನೋಡಬಹುದು. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.